ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಅಂತೂ ಇಂತೂ ನಿಧಾನಕ್ಕೆ ಕೊನೆ ಹಂತಕ್ಕೆ ಬರ್ತಾ ಇದೆ IPL 2026. ನಿಜವಾಗಿಯೂ ಇದು ರೋಮಾಂಚನಕಾರಿ ಅನುಭವ. ಎಲ್ಲ ಮ್ಯಾಚ್ಗಳು ಯಾವ್ದು ತೊಳೆದು ಎಲ್ಲ ಮ್ಯಾಚ್ಗಳು ಹೆಚ್ಚು ಕಡಿಮೆ ಒಂದು 2 ಟೀಮ್ಗಳನ್ನ ಬಿಟ್ಟರೆ ಉಳಿದೆಲ್ಲ ಟೀಮ್ಗಳು ಕೈ ಒಬ್ರಿಗೊಬ್ಬರು ತೀವ್ರ ವರ್ಷ ಮಾಡಿ ತೀವ್ರ ಹೋರಾಟ ಮಾಡಿ ಇವತ್ತು 2ನೇ ಫೈನಲಿಸ್ಟ್ ಹೋಗೋವಂಥವ್ರು ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತದ, ರಾಜಸ್ಥಾನ್ ರಾಯಲ್ಸ್ ಮತ್ತು ಟೈಟನ್ಸ್, ಗುಜರಾತ್ ಟೈಟನ್ಸ್ ಮಧ್ಯದಲ್ಲೇ ದೊಡ್ಡದಂತ ಇವತ್ತು ಹೋರಾಟ ಆಗೋದು. ಇದರಲ್ಲಿ ಗೆದ್ದವರು ಫೈನಲ್ಗೆ RCB ಜೊತೆಗೆ ಕಾಳಗ 31ಕ್ಕೆ. ಇದು ಇವತ್ತು ನಡೆಯುವ ಈ ಮ್ಯಾಚ್ ನಿಜವಾಗಿಯೂ 2 ಟೀಮ್ಗಳಿಗೆ ನಿರ್ಣಾಯಕ. ಒಂದು ಕ್ಷಣದ ತಪ್ಪಾದರೂ ಹೆಚ್ಚು ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳು. ಒಂದು ಕ್ಯಾಚ್ ಡ್ರಾಪ್ ಆದರೂ ಪಂದ್ಯದ ದಿಕ್ಕನ್ನೇ ಬದಲಿಸುವಂಥದ್ದು. ಒಂದು ಚಿಕ್ಕ ತಪ್ಪು ಸಹಿತ ಇವತ್ತು ಟೂರ್ನಮೆಂಟಿಂದ ಔಟ್ ಮಾಡುವಂಥದ್ದು. ಅದೇನೂ ಇಲ್ಲ, ಇವತ್ತಿನ ಈ ಹೋರಾಟದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋಕ್ಕಿಂತಲೂ ಮುಖ್ಯವಾಗಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಇಷ್ಟು ಹೇಳಬೇಕಾಗ್ತದೆ. 2 ಟೀಮ್ನಲ್ಲಿ ಅತ್ಯಂತ ಅಚರಿತ ಮಹಾರಥರಿದ್ದಾರೆ 2 ಟೀಮ್ಗಳಲ್ಲಿ. ಯಾಕಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಗುಜರಾತ್ ಟೈಟನ್ಸಲ್ಲೇ ಅತಿ ಹೆಚ್ಚು ರನ್ ಹೊಡೆದಂಥವ್ರು ಇದ್ದಾರೆ. ಸಾಯಿ ಸುದರ್ಶನ್ ಆಗಿರ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು, ಜೋಶ್ ಬಟ್ಲರ್ ಆಗಿರ್ಬೋದು, ಅಸಾಮಾನ್ಯವಾದಂಥ ಬ್ಯಾಟಿಂಗ್ ಮಾಡುವಂಥವ್ರು ಇದ್ದಾರೆ ಅಲ್ಲಿ. ಹೀಗಾಗಿ ಗುಜರಾತ್ ಟೈಟನ್ ನಿಶ್ಚಿತವಾಗಿ ಫೈನಲ್ಗೆ ಹೋಗ್ತದನ ಅನ್ನುವಂಥ ಸಂಶಯ ಇವತ್ತೆಲ್ಲ ಪ್ರೇಕ್ಷಕರಲ್ಲಿ. ಯಾಕಂದರೆ ಇದು ಈ ಒಂದು ಸೋಲು ಗೆಲುವು ನಿಶ್ಚಿತವಾಗಿಯೂ ಆಟದ ಪರಿಣಾಮ ಬೀರುವಂಥದ್ದು ಮತ್ತು ಜೊತೆಗೆ ತಮ್ಮ ಶಕ್ತಿಯನ್ನು ತೋರಿಸುವಂಥ ದೊಡ್ಡ ಕಣ ಇದು. ಮುಲ್ಲಾನ್ಪುರ ಚಂಡೀಗಢದಲ್ಲಿ ನಡೀತಿರುವಂಥದ್ದು ಇವತ್ತು ಸಾಯಂಕಾಲ 7:15 ಗುಜರಾತ್ ಟೈಟನ್ಸ್ ಈಗಾಗಲೇ ಹೇಳಿದ ಮಗ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ 652 ರನ್ ಹೊಡೆದಿದ್ದಾರೆ. ಸಣ್ಣದಲ್ಲಿದೆ 652. ಅದಂದ್ರೆ ಶುಭ್ಮನ್ ಗಿಲ್ ಇದ್ದಾರೆ 618 ರನ್ ಹೊಡೆದಿದ್ದಾರೆ. ಇದೇ ಒಂದು ಇದರಲ್ಲೇ ಜೋಶ್ ಬಟ್ಲರ್ ಅವರು ಸಹಿತ 498 ರನ್ ಹೊಡೆದಿದ್ದಾರೆ. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಈ ಮ್ಯಾಚ್ ಇದ್ದಿದ್ದು ನಿಶ್ಚಿತವಾಗಿಯೂ ಗುಜರಾತ್ ಟೈಟನ್ಸ್ ಗೆಲ್ಬಹುದಾ ಅನ್ನುವಂಥದ್ದು. ಆದರೆ ಇಲ್ಲಿ ಇನ್ನೊಂದು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ನಮ್ಮ ಅದರಲ್ಲೂ ಮುಖ್ಯವಾಗಿ ದೈತ್ಯ ಬ್ಯಾಟ್ಸ್ಮನ್ ಹೇಳೋ ಅವಶ್ಯಕತೆ ಗೊತ್ತಾಗಿರ್ತದೆ ನಿಮಗೆ. ಅದರಲ್ಲೂ ವೈಭವ್ ಸೂರ್ಯವಂಶಿ ಅವರ ಆಟ ಅಂತೂ ಅತ್ಯದ್ಭುತ. ಯಾಕಂದ್ರೆ ಇಲ್ಲಿವರೆಗೆ ಅವ್ರಿಗೆ ಏನು ಕರಿತಾರಪ್ಪ ಅಂದ್ರೆ ಮಿನಿ ಅಥವಾ ಬೇಬಿ ಬಾಸ್, ಮಿನಿ ಬಾಸ್, ಬೇಬಿ ಬಾಸ್. ಇದು ಕೂಸಪ್ಪ ಹುಡುಗ, 15 ವರ್ಷದ ಹುಡುಗ. ಇವನ ಯಾವ ರೀತಿಯಾಗಿ ಆಡಬಲ್ಲ ಇವತ್ತು ಅನ್ನೋದು ಸಹಿತ ಎಲ್ಲರೂ ಕೂತು ನೋಡ್ತಾ ಇದ್ದಾರೆ. ಯಾಕಂದರೆ ಎದುರಾಳಿ ಸಾಮಾನ್ಯ ಇಲ್ಲ, ಟೈಟನ್ಸ್ ಅಲ್ಲಿ ಒಳ್ಳೆ ಬಾಲರ್ಗಳಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಕಗಿಸೋರ ಬಾಡ ಇವತ್ತು ಅತ್ಯಂತ ಪ್ರಸಿದ್ಧ ಬೌಲರ. ಅವ್ರ ಜೊತೆಗೆ ಪ್ರಸಿದ್ಧ ಕೃಷ್ಣ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ, ಜೇಸನ್ ಹೋಲ್ಡರ್ ಇದ್ದಾರೆ, ಸ್ಪಿನ್ನರ್ ರಶೀದ್ ಖಾನ್ ಇದ್ದಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಘಟಾನುಘಟಿ ಬೌಲರ್ಗಳಿದ್ದಾರೆ ಟೈಟನ್ ಜೊತೆಗೆ. ಹೀಗಾಗಿ ಈ ಬೌಲರ್ಗಳನ್ನ ಎದುರಿಸಿ ಯಾವ ರೀತಿ ಆಡ್ಬೋದು ಅನ್ನೋದು ರೀತಿ ಎಲ್ಲರೂ ಕುತೂಹಲ. ಅದರಲ್ಲೂ ಸೌತ್ ಆಫ್ರಿಕಾದ ಕಗಿಸೋರ ಬಾಡ ಭಾಳ ಫಾಸ್ಟ್ ಮತ್ತು ವಿತ್ ವೈವಿಧ್ಯಮಯ ಬೌಲಿಂಗ್. ಅವ್ರು ಎದುರಿಸೋದು ಹೇಗೆ ಅಂತೇಳಿ ಈಗ ಈ ಬೌಲರ್ಗಳಿಗೂ ಸಹಿತ ಚಾಲೆಂಜಿಂಗ್. ಯಾಕಂತಂದ್ರೆ ಎದುರಿಗಿದ್ದಂಥ ದೈತ್ಯ ಪ್ರತಿಭೆ. ಒಂದು ಕಾಲಕ್ಕೆ ನಾವು ವೆಸ್ಟ್ ಇಂಡೀಸ್ ಟೀಮ್ಗೆ ದೈತ್ಯರು ಕರಿತಾ ಇದ್ವಿ. ಇವತ್ತು ಆ ಮಾತನ್ನು ಇವರಿಗೆ ಇವತ್ತಿನ ಈ ಹುಡುಗನಿಗೆ ಕರಿತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ದೈತ್ಯ ಪ್ರತಿಭೆ, ಎಷ್ಟು ಬೇಕಾದ್ರೆ ಚೆಂಡನ್ನು ತಿರುಗಿಸುವಂಥ ವ್ಯಕ್ತಿತ್ವ, ಪಾದದ ಚಲನೆ, ಹಿಂದೆ ಸರಿದಾಡುವಂಥದ್ದು,
ಆನ್ ಆಫ್ ಹೊಡೆಯುವಂಥದ್ದು, ಲೆಗ್ ಸ್ಟಿಕ್ ಮೇಲೆ ಬಾಲ್ಗಳನ್ನು ಎತ್ತಿ ಒಗೆಯುವಂಥದ್ದು, ಎಷ್ಟು ನೋಡಿದ್ರೆ ಸಿಡಿದು ಹೋಗುವಂಥ ಚೆಂಡಗಳನ್ನು ಆ ರೀತಿ ಹೊಡೆಯುವಂಥ ಹುಡುಗ. ಶಕ್ತಿ ಎಷ್ಟಿರ್ಬೋದಾ ಭುಜದಲ್ಲಿ ಅಂತೇಳಿ. ಯಾಕಂದ್ರೆ ಇಲ್ಲೆಲ್ಲರೂ ಬೇಕಿಲ್ಲ, ಐಸೈಟ್ ಬೇಕು. ಮೊದಲನೇದಾಗಿ ಗವಾಸ್ಕರ್ನ ಐಸೈಟ್ ಭಾಳ ಅದ್ಭುತವಾಗಿತ್ತು. ಯಾಕಂದರೆ ವಿದೌಟ್ ಹೆಲ್ಮೆಟ್ ಆಡ್ತಿದ್ರೆ ಅವತ್ತು, ಅದು ಓಪನರ್ ವೆಸ್ಟ್ ಇಂಡೀಸ್ ವಿರುದ್ಧ ಅವತ್ತು, ಅದು ವಿದೌಟ್ ಹೆಲ್ಮೆಟ್ ಭಾಳ ನೆನಪು ಹೋಗ್ಬೇಕು ನಾವು. ಅಂದಾಗ ಐಸೈಟ್ ಅಗದಿ ಪರ್ಫೆಕ್ಟ್ ಇರಬೇಕು. ಫಾಸ್ಟ್ ಬಾಲರ್ ಯಾವ ರೀತಿ ಬರ್ತಾ ಇರ್ತಾವೆ ಬಾಲಪ್ಪ ಅಂದ್ರೆ ರಾಯ್ 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 ರಾಯ್. ಅದರಲ್ಲೂ ಅವತ್ತು ವೆಸ್ಟ್ ಇಂಡೀಸ್ ಬಾಲರ್ಗಳು ಅಂತ ದೈತ್ಯ ಬಾಲರ್ಗಳಿದ್ರು, ಅಂಥವ್ರು ಎದುರು ಆಡ್ತಾಯಿದ್ರು. ಇವತ್ತು ಹಾಗೆ ಅದು ಇಲ್ಲಿ ಬಾಲರ್ಸ್, ಈ ಟೈಟನ್ಸ್ ಬಾಲರ್ಸಿನ ಸಾಮಾನ್ಯ ಇಲ್ಲ. ಕಗಿಸೋ ರಬಾಡ್ ಫಾಸ್ಟ್ ಬಾಲರ್ ಇದ್ದಾರೆ. ಮುಂದೆ ಮೊಹಮ್ಮದ್ ಸಿರಾಜ್ ಅವ್ನು ಒಳ್ಳೆಯ ಹೆಸರದ, ಜೇಸನ್ ಹೋಲ್ಡರ್ ಅವರು ವೆಸ್ಟ್ ಇಂಡೀಸವರು ಎಲ್ಲ ಇವರು ಘಟನೆಗಳಿದ್ದಾರೆ. ಸ್ಪಿನ್ನರ್ ರಶೀದ್ ಖಾನ್ ಅಂತ ಒಳ್ಳೆ ವಿಕೆಟ್ ತೆಗೆದು ಓದ್ತಾ ಇದ್ದಾರೆ. ಇವ್ರನ್ನೆಲ್ಲರೂ ಮೀರಿ ಹೊಡಿಯುವಂಥ ಕೆಲಸ ಇವತ್ತ, ಇವ್ರನ್ನ ದಂಡಿಗಟ್ಟುವಂಥ ಕೆಲಸ ಇವತ್ತ ವೈಭವ್ ಸೂರ್ಯವಂಶದಿಂದ ರಿಪೀಟ್ ಆದೀತಾ ಅನ್ನುವಂಥದ್ದು. ಯಾಕಂದ್ರೆ ಸ್ವತಃ ಇವರ ಆಟಕ್ಕೆ ಈ ನಮ್ಮ ವೈಭವ್ ಆಟಕ್ಕೆ ನಮ್ಮ ಸಚಿನ್ ತೆಂಡೂಲ್ಕರ್ ಸಹಿತ ಬೆರಗಾಗಿಬಿಟ್ಟಿದ್ದಾರೆ. ವೈಭವ್ ಬ್ಯಾಟ್ ಬೀಸುವಿಕೆ ಶೈಲಿ ಅಮೋಘವಾಗಿದೆ. ಎಲ್ಲಕ್ಕಿಂತ ಚೆಂದ ಎಂದರೆ ಅವರ ಪಾದಚಲನೆ, ಮೂಮೆಂಟ್ ಆಫ್ ದ ಫೀಟ್. ಯಾವ ರೀತಿ ಚಲಿಸ್ತಾರಪ್ಪ ಅಂತಂದರೆ ಮುಂದಡಿಯನ್ನು ನಿಖರವಾಗಿ ಇಟ್ಟು ಬ್ಯಾಟ್ ಬೀಸಲು ಸ್ಥಳಾವಕಾಶ ಮಾಡಿಕೊಳ್ಳುವ ಪರಿ ಸುಂದರವಾಗಿದೆ. ಮುಂದಡಿಟ್ಟು ಬ್ಯಾಟ್ ಬೀಸ್ಬೇಕು ಮತ್ತು ಅದನ್ನು ಎತ್ತಿ ಒಗಿಬೇಕು ಬಾಲನ್ನು. ಹುಡುಗಾಟ ಅಲ್ಲ ಅದು, ಕ್ಷಣಾರ್ಧದಲ್ಲಿ ಆಗುವಂಥದ್ದು. ನೋಡೋರಲ್ಲಿ ಒಂದು ಸೆಕೆಂದಿನಲ್ಲಿ ಒಂದು 18-20 ಭಾಗ ಮಾಡಿ ಅಥವಾ ಒಂದು 100 ಭಾಗ ಮಾಡಿ ಹೊಡ್ಡಿಲ್ಲ, ಅಷ್ಟು ಕ್ಷಣದಲ್ಲಿ ಹೋಗ್ತಿರ್ತದೆ. ಅಷ್ಟೊಂದು ಜಡ್ಜ್ಮೆಂಟ್ ಮಾಡಬೇಕಾಗಿರ್ತದೆ. ಇದನ್ನು ಎತ್ತಿ ಒಗಿಬೋದು, ಇದನ್ನು ಚೆಂಡನ್ನು ಯಾವ ಕಡೆ ಕಳಿಸ್ಬೋದು ಅನ್ನೋಂಥದ್ದು. ಆ ಪ್ರತಿಭೆ ಅವರಲ್ಲಿ ಅಪ್ರತಿಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಅದ್ಭುತ ಆಗ್ಯದಪ್ಪ ಅಂತೇಳಿ ಆಗಿದೆ ಅಂತ ಹೇಳ್ತಾರೆ. ಇದರಿಂದಾಗಿ ಅವರು ಬ್ಯಾಟ್ ಬೀಸಲು ಮುಕ್ತ ಅವಕಾಶ ಮಾಡಿಕೊಳ್ತಾರೆ ಎಂದು ತೆಂಡೂಲ್ಕರ್ ತನ್ನ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಯಾರನ್ನೂ ವಿಶೇಷ ಹೊಗಳುವಂಥ ವಿಚಾರ ವ್ಯಕ್ತಿ ಅಲ್ಲ ಯುವರಾಜ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬಾಸ್ ಬೇಬಿ ಅದು ವೈಭವ್ ಮುಂಬರುವ ದಿನಗಳಲ್ಲಿ ವಿಶ್ವದ ದೊಡ್ಡ ಬಾಸ್ಗಳ ದಾಖಲೆಗಳನ್ನು ಮುರಿಯಲಿದ್ದಾರೆ, ಸಂಶಯನೇ ಇಲ್ಲ ಅದರಲ್ಲಿ. ಇದೇ ರೀತಿಯಾಗಿ ಮುಂದುವರೆದ್ರೆ, ಈಗಾಗಲೇ ಹೇಳ್ತೀನಿ ನಾನು ಹಿಂದಿನ ಒಂದು ಎಪಿಸೋಡ್ದಲ್ಲ, ಇದೇ ರೀತಿಯಾಗಿ ಮುಂದುವರೆದ್ರೆ ಯುವರಾಜ್ ಸಿಂಗ್ ಹೇಳಿದಂಥ ಮಾತು ನಿಜ ಆಗುವುದಷ್ಟಲ್ಲ, ಸತ್ಯನದು. ಅದೇ ಕಾರಣಕ್ಕೆ ಆರೋಗ್ಯ ಜೊತೆಗೆ ತಮ್ಮ ಸಂಯಮ, ಹೆಂಗೆ ಸಚಿನ್ ತಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಂಬಂದ್ರು ಆ ರೀತಿ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಒಮ್ಮೆ ಎತ್ತರಕ್ಕೆ ಬೆಳೆದಾಗ ಕೆಲವೊಮ್ಮೆ ಅನಗತ್ಯವಾದಂಥ ಯಾವ್ಯಾವುದೋ ದೋಸ್ತುಗಳು ಬಂದು ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಅದು ಕೆಳದಾಗ ತನ್ನಂತ ಉಳಿಸ್ಕೊಳ್ಳುವಂಥದ್ದು ಭಾಳ ಮಹತ್ವದ್ದು. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು ನಿಮಗೆ. ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಕಾಂಬಳೆ ಅಂತಿದ್ರು. ಇಬ್ಬರು ಅದ್ಭುತವಾಗಿ ಆಡುವಂಥ ಆಟಗಾರರು. ಆದರೆ ಕಾಂಬಳೆ ತನ್ನಂತ ಯಾವ್ಯಾವುದೋ ತಪ್ಪುಗಳಿಂದಾಗೆ ಇತಿಹಾಸ ಗರ್ಭ ಸೇರಿ ಹೋದರು. ಆದರೆ ಸಚಿನ್ ಇತಿಹಾಸದಲ್ಲಿ ಉಳಿದ್ರು. ಅದನ್ನು ಇವತ್ತು ವೈಭವ್ ಅವರಿಗೆ ಅನ್ವಯಿಸಿ ಹೇಳಬೇಕಾಗಿದೆ. ಈ ಗುರುತಾಜ್ ಸುರೇಶ್ ರೈನಾ ಆಗಿರ್ಬೋದು, ಮೊಹಮ್ಮದ್ ಕೈಫ್ ಆಗಿರ್ಬೋದು, ಇಯಾನ್ ಬಿಷಪ್ ಆಗಿರ್ಬೋದು ವೆಸ್ಟ್ ಇಂಡೀಸ್ದು, ಇಂಗ್ಲೆಂಡ್ ಮೈಕಲ್ ವಾನ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾದ ಡಿ ವಿಲಿಯರ್ಸ್ ಆಗಿರ್ಬೋದು, ಎಲ್ಲರೂ ಇವತ್ತು ಹೊಗಳೋಣ ಇವ್ರ ಆಟದ ಬಗ್ಗೆ. ಮತ್ತು ಇನ್ನೊಂದು ಹೇಳೋದೇನಪ್ಪ ಅಂದರೆ ಇವತ್ತು ಗೆಲ್ತಾರೋ ಸೋಲ್ತಾರೋ ಎಷ್ಟು ಹೊಡಿತಾರೋ ಮುಖ್ಯ ಅಲ್ಲ. ಆದರೆ ಈ ಹುಡುಗ ಇವತ್ತು ಏನು ನಮ್ಮ ಬೇಬಿ ಬಾಸ್ ಅಂತ ಕರಿತಾ ಇದ್ದಾರೆ, ಈ ಹುಡುಗ ಮಾತ್ರ ಮುಂದಿನ ದಿನದಲ್ಲೇ ಭಾರತ ಟೀಮ್ಗೆ ದೊಡ್ಡ ಆಸ್ತಿ, ಎರಡು ಮಾತಿಲ್ಲ. ಒಟ್ಟೆಲ್ಲ ಈ ರಿಯಾನ್ ಪರಾಗರ್ ಕ್ಯಾಪ್ಟನ್ ಇದ್ದಂಥ RR ಗೆಲ್ತದನ. ಶುಭ್ಮನ್ ಗಿಲ್ ಇವತ್ತು ಭಾರತದ ಅತ್ಯಂತ ಜಾನ್ಮೇಯ ಕ್ಯಾಪ್ಟನ್, ಅವ್ರ ಟೀಮ್ ಗುಜರಾತ್ ಟೈಟನ್ಸ್ ಗೆಲ್ತದ ಅನ್ನೋದು ಎಲ್ಲರೂ ಅದನ್ನು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನಾಗ್ಬೋದು ಅಂತ. ಯಾಕೆ ಇವತ್ತು ಗೆದ್ದವ್ರು ಫೈನಲ್ಗೆ ಹೋಗುವಂಥವ್ರು, ಕಪ್ ಹೊಡಿದಕ್ಕೆ ರೆಡಿ ಆಗಿರ್ತಂಥವ್ರು. ಅದಕ್ಕೆ ಇವತ್ತಿನ ಸೋಲು ಗೆಲುವು ಏನದಪ್ಪ ಅಂದರೆ ಎರಡೂ ಟೀಮ್ಗಳಿಗೆ ಪರೀಕ್ಷಾ ಕಾಲ. ಮುಖ್ಯವಾಗಿ ಇಲ್ಲೆಲ್ಲರೂ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಗುಜರಾತ್ ಟೈಟನ್ಸ್ ಸ್ವಲ್ಪ ಬಾಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಒಂದು ವೈಭವ ಚೆನ್ನಾಗಿರೋದಲ್ಲ. ಯಾಕಂತಂದರೆ ಈ ಹೆಡ್ನಲ್ಲಿ ಈಗಾಗಲೇ ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಜೋಸ್ ಬಟ್ಲರ್ ಆಗಿರ್ಬೋದು, ಒಬ್ಬರಿಗೊಬ್ಬರು ಒಳ್ಳೆಯ ಬ್ಯಾಟ್ಸ್ಮನ್ ಇದ್ದಾರೆ. ಆದರೆ ಇಲ್ಲಿ ಅವ್ರನ್ನೆಲ್ಲರೂ ಕೂಡಿದ್ದು ಒಂದೇ ವ್ಯಕ್ತಿ ಏನಪ್ಪ, ಒಂದೇ ಶಕ್ತಿ ಏನಪ್ಪ ಅನ್ನುವಂಥ ವೈಭವ್ ಸೂರ್ಯವಂಶಿ ಇದ್ದಾರೆ. ಹೀಗಾಗಿ ಇವತ್ತು ಗೆಲ್ಲುವ ಟೀಮ್ ಫೈನಲ್ದಲ್ಲಿ ಅಷ್ಟು ಸುಲಭವಾಗಿ RCBಗೆ ಸೋಲಿಕ್ಕಿಲ್ಲ ಅನ್ನೋಂಥ ಮಾತು ಇದ್ದಾವೆ. ಯಾಕಂತಂದ್ರೆ ಎರಡೂ ಟೀಮ್ ಅಷ್ಟೇ ಬಲಿಷ್ಠ.
ಇಲ್ಲಂತಲ್ಲ. ಯಾಕಂತ ಹೇಳಿದರೆ ರಿಯಾನ್ ಪರಾಗ್ ಆಗಿರ್ಬೋದು, ಜೊತೆ ವೈಭವ್, ನಮ್ಮ ಸೂರ್ಯವಂಶಿ ಆಗಿರ್ಬೋದು, ಇವರೆಲ್ಲರ ಆಟ ಅದ್ಭುತ ಅದ. ಇನ್ನು ಅದೇ ಕಾಲಕ್ಕೆ ಇಲ್ಲೂ ಸಹಿತ ಇವ್ರದ್ದು ಬ್ಯಾಟಿಂಗ್ ಚಲೋ ಅದ, ಬಾಲಿಂಗ್ ಭಾಳ ಚೆನ್ನಾಗ್ಯದ ಇವ್ರಿಗಿಂತಲೂ. ಏನು RR ಟೀಮ್ಗಿಂತಲೂ ಬಾಲಿಂಗ್ದಲ್ಲೇ ಈ ರಬಾಡ, ಮೊಹಮ್ಮದ್ ಸಿರಾಜ, ಜೇಸನ್ ಹೋಲ್ಡರ, ರಶೀದ್ ಖಾನ ಇವ್ರ ಬಾಲಿಂಗ್ ಮಾತ್ರ ನಿಶ್ಚಿತವಾಗಿಯೂ RR ಟೀಮಿಗೆ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಪೆಟ್ಟು ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ಸಾಯಂಕಾಲ ನಡೆಯುವಂಥ ಮ್ಯಾಚ್ ಅದ್ಭುತವಾಗಿ ನಡೀತದೆ. ನೋಡು ಏನಾಗ್ಬೋದು, ಒನ್ ಸೈಡೆಡ್ ಆಗ್ತದೋ, ಅದ್ಭುತ ಆಗ್ತದೋ, ಕೊನೆಯ ಕ್ಷಣದವರೆಗೂ ತನ್ನ ಏನಪ್ಪ ಅಂದ್ರೆ ರೋಮಾಂಚದಿಂದ ಕಾಯ್ಕೊಂಡು ಹೋಗ್ತದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಸ್ಥಿತಪ್ರಜ್ಞ, ಪ್ರತಿಭಾವಂತ ಹೋರಾಟಗಾರರು ಯಾರಿದ್ದಾರೆ ಅವ್ರಿಗೆ ಇವತ್ತು ಗೆಲುವು ಒಲಿತೈತಿ ಏನು. ಯಾಕಂದರೆ ಒಬ್ಬರು ಆಡೋದು ಅಲ್ಲಿದು, ಹನ್ನೊಂದು ಜನ ಆಡುವಂಥದ್ದು. ಎಲ್ಲರೂ ಈ ನೆಲೆಗಟ್ಟಿನಲ್ಲಿ ಹೋದ್ರೆ ಆಗ್ಬೋದೇನೋ ಅಲ್ವಾ? ಏನು ಅನಿಸುತ್ತೆ ನಿಮಗೆ? ಇವತ್ತೇನು ವೈಭವ ಆಗ್ತದನೋ ಅಥವಾ ಶುಭ್ಮನ್ ಗಿಲ್ಲರ ಶುಭ ಆಗ್ತದನೋ, ಎರಡೂ ನೋಡೋಣ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ನಮ್ಮದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.